ಇವತ್ತಿಂದ ಇಂಗ್ಲೆಂಡ್ ಅಲ್ಲಿ ಸಮ್ಮರ್ ಟೈಮ್ ಶುರು ಆಗ್ತಿದೆ. ಶನಿವಾರದಿಂದನೇ ಬಿಸಿಲು ಜೋರಾಗಿ ರಾತ್ರಿ 12 ಗಂಟೆಯಿಂದ 1 ಗಂಟೆ ಆಗೋಬಹುದು ಡೈರೆಕ್ಟ್ 2 ಗಂಟೆಗೆ ಟೈಮ್ ಚೇಂಜ್ ಮೇಲೆ ಇಂಡಿಯಾದಿಂದ ಇಂಗ್ಲೆಂಡ್ಗೆ 4.5 ಗಂಟೆ ಡಿಫ್ರೆನ್ಸ್. ಹಗಲು ಜಾಸ್ತಿ ರಾತ್ರಿ ಕಡಿಮೆ. ನವೆಂಬರ್ ಇಂದ ಮಾರ್ಚ್ ವರೆಗೂ ಕತ್ಲು ಜಾಸ್ತಿ ಹಗಲು ಕಮ್ಮಿ. ಆದ್ರೆ ಮಾರ್ಚ್ ಇಂದ ಅಕ್ಟೋಬರ್ ವರೆಗೂ ಹಗಲು ಜಾಸ್ತಿ ಕತ್ಲು ಕಮ್ಮಿ. ರಾತ್ರಿ 10 ಗಂಟೆ ಆದ್ರೂ ಸಂಜೆ 4 ಗಂಟೆ ತರನೇ ಬಿಸಿಲು ಜೋರಾಗಿ ಇರುತ್ತೆ. ಇದರಿಂದ ನಮಗೆ ಸರಿ ನಿದ್ದೆನೂ ಆಗೋದಿಲ್ಲ, ಬೇಗ ಎದ್ದೇಳಬೇಕು. ಊಟ ತಿಂಡಿ ಟೈಮು ಕೂಡ ಚೇಂಜ್ ಆಗತ್ತೆ. ಏನ್ ಚೇಂಜ್ ಆದ್ರೆ ಏನಂತೆ, ಭಾನುವಾರದ ಬಾಡೂಟ ಅಂತೂ ಮರೆಯಕ್ ಆಗಲ್ವೇ. ಒಂದೊಳ್ಳೆ ಭರ್ಜರಿಯಾಗಿ ವೈಟ್ ಮಟನ್ ಪಲಾವ್ ಹಾಗೆ ಚಿಕನ್ ಗ್ರೇವಿ ಮಾಡೋದ್ ನೋಡೋಣ. ಮಿಕ್ಸಿ ಜಾರ್ಗೆ ಹಸಿಮೆಣಸು, ಈರುಳ್ಳಿ, ಚಕ್ಕೆ, ಲವಂಗ, ಸೋಂಪು, ಕಾಳ್ಮೆಣಸು ಹಾಕೊಂಡು ಚೆನ್ನಾಗಿ ರುಬ್ಬಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಹೋಲ್ ಸ್ಪೈಸಸ್ ಹಾಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ನಂತರ ಮಟನ್, ಉಪ್ಪನ್ನ ಹಾಕಿ ಇದಕ್ಕೆ ರುಬ್ಬಿರುವಂತ ಖಾರನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಹಿಡಿ ಪುದೀನ, ಒಂದ್ ಹಿಡಿ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಹಾಗೆ ಸ್ವಲ್ಪ ಮೊಸರನ್ನು ಹಾಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಮಟನ್ ಮಸಾಲೆ ಎಲ್ಲ ಹೀರ್ಕೊಳ್ಳೋವರೆಗೂ 1-2 ನಿಮಿಷ ಬೇಯಿಸ್ಕೊಬೇಕು. ಇದಕ್ಕೆ ಮಟನ್ ಮುಳುಗುವಷ್ಟು ನೀರ್ ಹಾಕಿ ಕುಕ್ಕರ್ ಅಲ್ಲಿ ಒಂದ್ ಮಟನ್ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಆಯ್ತು. ಮಟನ್ ಬೇಯಕ್ಕಿಟ್ಟಾಗ ಅಕ್ಕಿ ಕೂಡ ನೆನೆಯಕ್ಕೆ ಇಟ್ಕೊಬೇಕು. ಬಿರಿಯಾನಿ ತುಂಬಾ ಸಾಫ್ಟ್ ಆಗತ್ತೆ. ಮಟನ್ ಚೆನ್ನಾಗಿ ಬೆಂದ್ಮೇಲೆ ಮತ್ತೆ ಸ್ವಲ್ಪ ನೀರ್ ಹಾಕಿ ನೀರ್ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ತೊಳೆದು ನೆನ್ಸಿಟ್ಟಿರುವಂತ ಜೀರಾ ರೈಸ್, ಅರ್ಧ ಕೆಜಿ ಮಟನ್ಗೆ ಅರ್ಧ ಕೆಜಿ ಜೀರಾ ರೈಸ್ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನೀರ್ ಇಂಗೋವರೆಗೂ ಬೇಯಿಸ್ಕೊಂಡು ಸ್ವಲ್ಪ ನೀರ್ ಇದ್ದಂಗೆನೆ ಕುಕ್ಕರ್ ಪ್ಲೇಟ್ ಮುಚ್ಚಿ ತುಪ್ಪ ಹಾಕಿ 5 ನಿಮಿಷ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ರೆ ಬಿಸಿ ಬಿಸಿ ಮಟನ್ ಪಲಾವ್ ರೆಡಿ. ಬರೀ ಮಟನ್ ಪಲಾವ್ ತೋರಿಸಿದ್ರೆ ಏನ್ ಚಂದ. ಇದ್ರ ಜೊತೆಲಿ ಒಂದ್ ಚಿಕನ್ ಗ್ರೇವಿ ಇದ್ರೆ ಸೂಪರ್. ಚಿಕನ್ ಗ್ರೇವಿಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸು, ಚಕ್ಕೆ, ಲವಂಗ, ಗೋಡಂಬಿ, ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಗೆ ಒಂದ್ ಅರ್ಧ ಈರುಳ್ಳಿನ ಹಾಕಿ ನೀರ್ ಹಾಕೊಂಡು ಫುಲ್ ಫೈನ್ ಆಗಿ ರುಬ್ಕೊಬೇಕು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಚಿಕನ್, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡು ರುಬ್ಬಿರೋ ಅಂತ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಹಾಕಿ 1 ವಿಷಲ್ ಕುಗ್ಸಿದ್ರೆ ಚಿಕನ್ ಗ್ರೇವಿ ಕೂಡ ರೆಡಿ. ಭಾನುವಾರದ ಭರ್ಜರಿ ಬಾಡೂಟಕ್ಕೆ ವೈಟ್ ಮಟನ್ ಪಲಾವ್ ಚಿಕನ್ ಗ್ರೇವಿನ ನಿಮ್ಮನೇಲೂ ಮಾಡ್ಕೊಂಡು ಕಮೆಂಟ್ ಮಾಡಿ ಹೇಗಿತ್ತು ಅಂತ.